ತುಪ್ಪ ತಿಂದ್ರೆ ಸಾಲ ತೀರಿಸೋದು ಹೇಗೆ ಎಂದು ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಜಿ ಶಾಸಕ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ವ್ಯಂಗ್ಯವಾಡಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ರಾಜೀವ್, ಸಿಎಂ ಸಿದ್ದರಾಮಯ್ಯ ರಾಜ್ಯವನ್ನು ಸಾಲದ ಸುಳಿಗೆ ಸಿಲುಕಿಸುತ್ತಿದ್ದಾರೆ. ಇವರ ಸರ್ಕಾರ ಅಧಿಕಾರಿಗಳಿಗೆ ಸ್ಯಾಲರಿ ಕೊಡೋಕೆ ಆಗ್ತಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಫುಲ್ಫಿಲ್ ಮಾಡೋಕೆ ಇವರಿಂದ ಸಾಧ್ಯವಾಗ್ತಿಲ್ಲ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ ಬಿಜೆಪಿ ಪಾಲಾಗೋದು ಪಕ್ಕಾ. ಕಾಂಗ್ರೆಸ್ ಅವರ ಆಟ ಮುಂದೆ ನಡೆಯುವುದಿಲ್ಲ ಎಂದು ಕೈ ಸರ್ಕಾರದ ವಿರುದ್ಧ ಗುಡುಗಿದರು. ಸಿದ್ದರಾಮಯ್ಯನವರು ಹೊಸ ಸರ್ಕಾರ ಬಂದ ಮೇಲೆ ಸೌಂಡು ಸಾಲ್ದಾ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ವರ್ಷವನ್ನು ಪೂರೈಸಿ ಎರಡನೇ ವರ್ಷಕ್ಕೆ ನೂತನ ಸರ್ಕಾರದ ಎರಡನೇ ವರ್ಷದ ಬಜೆಟನ್ನು ಮಂಡಿಸಿದ್ದಾರೆ. ಅಭಿವೃದ್ಧಿಯತ್ತ ದೇಶದ ಎಲ್ಲ ರಾಜ್ಯಗಳು ಸಾಗ್ತಾ ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸತತವಾಗಿ ಎರಡನೇ ಬಾರಿ ರೆವಿನ್ಯೂ ಡೆಫಿಸಿಟ್ ಬಜೆಟನ್ನು ಸಿದ್ದರಾಮಯ್ಯನವರು ಮಂಡಿಸೋದ್ರ ಮೂಲಕ ನಿರಂತರವಾಗಿ ಎರಡು ಬಾರಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನು ವಯೋಲೇಷನ್ ಮಾಡಿದ ಅಪಕೀರ್ತಿಗೆ ಈ ಮುಖ್ಯಮಂತ್ರಿಗಳು ಗುರಿಯಾಗಿದ್ದಾರೆ. ರೆವಿನ್ಯೂ ಡೆಫಿಸಿಟ್ ಅಂದರೆ ರಾಜ್ಯ ಸರ್ಕಾರ ನಡೆಸೋದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ, ಆ ದುಡ್ಡಿನ ಕೊರತೆ ಉಂಟಾದರೆ ಅದನ್ನು ರೆವಿನ್ಯೂ ಡೆಫಿಸಿಟ್ ಅಂತಾರೆ, ರಾಜಸ್ವ ಕೊರತೆ ಅಂತಾರೆ. ಅಂದರೆ ಸ್ಯಾಲ್ರಿ ಕೊಡಲಿಕ್ಕೆ, ಕಾರ್ ಖರೀದಿ ಮಾಡಲಿಕ್ಕೆ, ಡೀಸೆಲ್ ಹಾಕಲಿಕ್ಕೆ, ಒಟ್ಟಾರೆ ಒಂದು ಸರ್ಕಾರ ನಡೆಸಲಿಕ್ಕೆ ಅದೇನು ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಇರುತ್ತೆ. ಅದು ಹೋದ ಸಾರಿ ಅವರು ಬಜೆಟಲ್ಲಿ ಹೇಳಿದ್ರು 12,500 ಕೋಟಿ ಕೊರತೆ ಆಗಿತ್ತು. ರೆವಿನ್ಯೂ ಡೆಫಿಸಿಟ್ ಇದ್ದಿದ್ದು 12,522 ಕೋಟಿ. ಮೊನ್ನೆ ಬಜೆಟ್ ಮಂಡಿಸಿದಾಗ 14,000 ಕೋಟಿ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಇನ್ನು ಆಡಿಟ್ ಆದಮೇಲೆ ಎಕ್ಸಾಕ್ಟ್ ಫಿಗರ್ ಗೊತ್ತಾಗುತ್ತೆ. ಅಂದರೆ ಸರಿಸುಮಾರು 15,000 ಕೋಟಿ ಸರ್ಕಾರ ನಡೆಸೋದಕ್ಕೆ ಇವ್ರ ಹತ್ರ ದುಡ್ಡಿರಲಿಲ್ಲ. ಈ ಸಾರಿ ಬಜೆಟ್ನಲ್ಲಿ ರೆವಿನ್ಯೂ ಡೆಫಿಸಿಟ್ 27,354 ಕೋಟಿ ಆಗಿದೆ. ಅಂದರೆ ಸಾಲ ಮಾಡಿ ಪೇಮೆಂಟ್ ಕೊಡುವಂಥದ್ದು. 90 ಜನರಿಗೆ ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟಿದ್ದಾರೆ. ನಿಗಮಗಳು ಅವು ಇವು ಅಂತ ಹೇಳಿ ಅವರಿಗೇನು ಮೆಡಿಕಲ್ ಚೆಕಪ್ ಮಾಡ್ತಾರೆ ಆ ಡಾಕ್ಟರ್ಗೂ ಕ್ಯಾಬಿನೆಟು, ಅವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡುವಂಥ ಪರ್ಸನ್ಸಿಗೂ ಅಡ್ವೈಸರ್ ಅಂತ ಕ್ಯಾಬಿನೆಟ್ ರ್ಯಾಂಕ್. 90 ಜನರಿಗೆ ಹೊಸ ಕಾರುಗಳನ್ನು ಖರೀದಿ ಮಾಡಿದ್ದಾರೆ. ಸರ್ಕಾರ ನಡೆಸಲಿಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ಸೊ ಈ ಸಾರಿ 27,354 ಕೋಟಿ ರಾಜಸ್ವ ಕೊರತೆ ಇದೆ. ಸೊ ಹೋದ ವರ್ಷ ಒಂದು ವರ್ಷಕ್ಕೆ ಇವರು ಮಾಡಿದ್ದ ಸಾಲ 85,000 ಕೋಟಿ ಅಂತ ಬಜೆಟಲ್ಲಿ ಹೇಳ್ಕೊಂಡಿದ್ರು. ಆದರೆ ಆನ್ಯುವಲ್ ಸ್ಟೇಟ್ಮೆಂಟ್ ಬಂದಾಗ ಬಹುತೇಕ ಅದು 95,000ದಿಂದ 1,00,000ಕ್ಕೆ ಹೋಗಿ ಮುಟ್ಟತ್ತೆ ಸಾಲ ಒಂದು ವರ್ಷಕ್ಕೆ. ಈ ವರ್ಷ ಸಿದ್ದರಾಮಯ್ಯನವರು ಒಂದು ವರ್ಷಕ್ಕೆ ಸಾಲ ಮಾಡಿದ್ದು 1,05,246 ಕೋಟಿ. ಬಿಗಿನಿಂಗಲ್ಲಿ ಇಷ್ಟು ಹೇಳ್ಕೊಂಡಿದ್ದಾರೆ ಬಜೆಟಲ್ಲಿ. ಬಟ್ ಮಾರ್ಚ್ ಅಂತ್ಯಕ್ಕೆ ಬಹುತೇಕ ನನ್ನ ಪ್ರಕಾರ ಇವರು 1,20,000 ಕೋಟಿ ಸಮೀಪಕ್ಕೆ ಹೋಗ್ತಾರೆ ಸಾಲ. ಅಂದರೆ ಎರಡೇ ವರ್ಷದಲ್ಲಿ ಸಾಲ
2,25,000 ಕೋಟಿ ಆಯಿತು. ಸಾಲ ಮಾಡಿ ತುಪ್ಪ ತಿಂದರೆ ಸಾಲವನ್ನು ತೀರಿಸೋರು ಯಾರು? ರಾಜ್ಯದ ಆರ್ಥಿಕ ವ್ಯವಸ್ಥೆ ಇದು ಡೆಟ್ ಟ್ರ್ಯಾಪ್, DEBT, ಡೆಟ್ ಟ್ರ್ಯಾಪ್. ಡೆಟ್ ಟ್ರ್ಯಾಪಿಗೆ ರಾಜ್ಯ ಹೋದರೆ ಡೆಟ್ ಟ್ರ್ಯಾಪ್ನಿಂದ ಹೊರಗೆ ಬರಲಿಕ್ಕೆ ಕನಿಷ್ಠ 15 ವರ್ಷಗಳು ಬೇಕಾಗ್ತವೆ. ಡೆಟ್ ಟ್ರ್ಯಾಪಿಗೆ ಸದೃಢವಾಗಿರುವಂತಹ ರಾಜ್ಯಗಳು ಹೋಗುವಂಥದ್ದು ಒಂದೇ ವರ್ಷದಲ್ಲೇ ಅದರ ರಿಸಲ್ಟ್ ಗೊತ್ತಾಗೋದಿಲ್ಲ. ಇದರ ರಿಸಲ್ಟ್ ಇಂಪ್ಯಾಕ್ಟ್ ಆಗುವಂಥದ್ದಕ್ಕೆ 4 ವರ್ಷ 5 ವರ್ಷ ಬೇಕಾಗುತ್ತೆ. ಸೊ ಈಗ ಮೇಲ್ನೋಟಕ್ಕೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಿಗಳಿಗೆ ಪ್ರತಿ 1ನೇ ತಾರೀಕು ಸ್ಯಾಲ್ರಿ ಕೊಡಲಿಕ್ಕೆ ಆಗ್ತಾ ಇಲ್ಲ. ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡೋದಕ್ಕೆ ಇವರಿಂದ ಇನ್ನೂ ಸಾಧ್ಯ ಆಗ್ತಾ ಇಲ್ಲ. ಗ್ಯಾರಂಟಿಗಳನ್ನು ಈ ತಿಂಗಳು ಟಾರ್ಗೆಟೆಡ್ 30% ಈ ತಿಂಗಳಿಗೆ ಕೊಡ್ತಾರೆ, ಮತ್ತು ಮುಂದಿನ ತಿಂಗಳು ಇವ್ರನ್ನ ಬಿಟ್ಟು ಉಳಿದ 30%ನವ್ರಿಗೆ ಕೊಡ್ತಾರೆ. ರೊಟೇಷನ್ ವೈಸ್ ಮಾಡ್ತಾ ಇದ್ದಾರೆ. ಆರ್ಥಿಕ ಚಟುವಟಿಕೆಗಳು ಸಂಪೂರ್ಣವಾಗಿ ಕುಸಿದು ಹೋಗಿದ್ದಾವೆ. ಸೊ ನಮ್ಮ ಒಟ್ಟಾರೆ ಟ್ಯಾಕ್ಸ್ನಲ್ಲಿ 3 ಕ್ಷೇತ್ರಗಳು ನಮ್ಮ GSDPಗೆ ಏನು ಕೊಡುಗೆ ಕೊಡ್ತಾ ಇದ್ದಾವೆ ಅನ್ನೋದ್ರ ಮೇಲೆ ರಾಜ್ಯದ ಆರ್ಥಿಕ ಆರೋಗ್ಯ ಗೊತ್ತಾಗುತ್ತೆ, ಫಿಸಿಕಲ್ ಹೆಲ್ತ್ ಗೊತ್ತಾಗುತ್ತೆ. ಅದರಲ್ಲಿ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯ, ಈ 3 ಕೂಡ ತಮ್ಮ ತಮ್ಮ ಕಾಂಟ್ರಿಬ್ಯೂಷನನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಬೇಕು. ಇಂಬ್ಯಾಲೆನ್ಸ್ ಆಯಿತು ಅಂದರೆ, ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯದಲ್ಲಿ ಇಂಬ್ಯಾಲೆನ್ಸ್ ಆಯಿತು ಅಂದರೆ ಇದರ ಇಂಪ್ಯಾಕ್ಟ್ ಜನಸಾಮಾನ್ಯನ ಮೇಲೆ ಬೀಳುತ್ತೆ. ಹಾಗಾಗಿ ಕಳೆದ ವರ್ಷ ಕೃಷಿ ಕ್ಷೇತ್ರದಿಂದ GSDPಗೆ ಕಾಂಟ್ರಿಬ್ಯೂಷನ್ ಇತ್ತು 15%. ಈ ವರ್ಷ 13%ಗೆ ಇಳಿದಿದೆ. 2% ಕೊಲ್ಯಾಪ್ಸ್ ಅಂದರೆ ಇದು ಸಣ್ಣ ಹೊಡೆತ ಅಲ್ಲ. ಕೈಗಾರಿಕಾ ವಲಯದ ಕಾಂಟ್ರಿಬ್ಯೂಷನ್ 21% ಇತ್ತು. ಈ ವರ್ಷಕ್ಕೆ 20%ಗೆ ಇಳಿದಿದೆ. ಬಹುತೇಕ ಇವರ ಆರ್ಥಿಕವಾದಂತಹ ಎಡಬಿಡಂಗಿ ನೀತಿಯಿಂದಾಗಿ ವಿದ್ಯುತ್ ದರದಲ್ಲಿ 2 ಸ್ಲ್ಯಾಬ್ಗೆ ತಂದರು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಬಾಗಿಲು ಮುಚ್ಚಿಬಿಟ್ಟಿದ್ದಾವೆ. ಹಾಗಾಗಿ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಪಕ್ಕದ ರಾಜ್ಯದಲ್ಲಿ ಯೂನಿಟ್ಗೆ 2 ರಿಂದ 3 ರೂಪಾಯಿ ವ್ಯತ್ಯಾಸ ಇರುವಾಗ ಕರ್ನಾಟಕಕ್ಕೆ ಯಾವ ಇಂಡಸ್ಟ್ರಿ ಬರ್ತವೆ? 2 ಸ್ಲ್ಯಾಬ್ಗಳನ್ನು ತಂದಿದ್ದರಿಂದ ನೀವು ಗೃಹಜ್ಯೋತಿ 1 ಕೊಟ್ಟರೆ ಅವನ ಜೀವನ ಅಲ್ಲ. ಅವನೊಂದು ಸಣ್ಣ ಬೀಡಾ ಅಂಗಡಿ ಇಟ್ಕೊಂಡಿರ್ತಾನೆ, ಒಂದು ಸಣ್ಣ ಹೋಟೆಲ್ ನಡೆಸ್ತಾ ಇರ್ತಾನೆ, ಒಂದು ಸಣ್ಣ ಗ್ಯಾರೇಜ್, ಒಂದು ಹಿಟ್ಟಿನ ಗಿರಣಿ. ಅವುಗಳ ದರ 4 ಪಟ್ಟು ಹೆಚ್ಚು ಮಾಡಿಬಿಟ್ರಿ. ಸೊ ಹಾಗಾಗಿ ಇದು ಹೋದ ವರ್ಷಕ್ಕೆ ಇನ್ನೂ 20-21 ಇದು ಅಂಕಿಅಂಶ, 22-23ಕ್ಕೆ ಬಹುತೇಕವಾಗಿ ನನ್ನ ಪ್ರಕಾರ 4% ಕೈಗಾರಿಕಾ ವಲಯ ಕುಸಿದಿದೆ.